ನೆಕ್ಸ್ಟ್ ಇರೋ ಸಿಚುವೇಶನ್ಗೆ ರಾಹುಲ್ ಗಾಂಧಿನೇ ಬೆಟರ್ ಆಗುತ್ತೆ ಮೇಡಮ್. ಯಾಕಂದ್ರೆ ಕಾಂಗ್ರೆಸ್ ಇವಾಗ ಇರ್ತಕ್ಕಂಥ ಅವರು ಇವಾಗ ಮೋದಿ ಇರೋದು ಬರೀ ದೊಡ್ಡವರೇ ಬರೀ ಇಂಪ್ರೂವ್ಮೆಂಟ್ ಆಗ್ತಾ ಇದಾರೆ, ಬಡವರು ಯಾರು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಸೊ ರಾಹುಲ್ ಗಾಂಧಿ ಆದರೆ ಈ ಕಾಂಗ್ರೆಸ್ ಇಂಪ್ರೂವ್ಮೆಂಟ್ ಆದ್ರೆ ಈ ಬಡವರೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಆಗಿದ್ರೆ ರಾಹುಲ್ ಗಾಂಧಿನೇ ಬೆಟರ್. ರಾಹುಲ್ ಗಾಂಧಿ ಅವ್ರಿಗೆ ರಾಜಕೀಯದಲ್ಲಿ ಅನುಭವ ಸಾಲದು ಅಂತ ಹೇಳ್ತಾ ಇದ್ದಾರೆ. ನೀವು ಬಂದ್ಮೇಲೆ ಗೊತ್ತಾಗುತ್ತೆ ಮೇಡಮ್, ರಾಜಕೀಯ ಬಂದ್ಮೇಲೆ ಗೊತ್ತಾಗೋದು. ಇವಾಗ ಹೋಗಕ್ ಮುಂಚೆ ಹೆಂಗ್ ಗೊತ್ತಾಗ್ಬಿಡುತ್ತೆ ರಾಹುಲ್ ಗಾಂಧಿಗೆ? ಇವಾಗ ಮೋದಿಗೆ ಅದಕ್ಕೆ ಮುಂಚೆ ಗೊತ್ತಿಲ್ಲ, ಬಂದ್ಮೇಲೆ ತಾನೇ ಗೊತ್ತಾಗೋದು ಅದ್ರ ಬಗ್ಗೆ ಎಲ್ಲಾನು. ಅವ್ರಿಗಿನ್ನು ವಯಸ್ಸು ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ವಯಸ್ಸು ಇವಾಗ ರಾಜಕೀಯದಲ್ಲಿ ವಯಸ್ಸು ಗೀಸ ಅವೆಲ್ಲ ನೋಡಲ್ಲ. ಕೆಲಸ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅದು ಮೇನ್ ಇಂಪಾರ್ಟೆಂಟ್. ನಮ್ಗೆ ಬೇಕಾಗಿರೋದು ಕೆಲಸ ಕೆಲಸಗಾರಲ್ಲಿ ಚೆನ್ನಾಗಿ ಮಾಡ್ಕೊಡ್ಬೇಕು. ನೋಡಿ ಎಷ್ಟು ಜನ ಬೀದಿಗಳಲ್ಲಿ ಅಂಗಡಿಗಳೆಲ್ಲ ಹಾಕೊಂಡಿದ್ದಾರೆ ಪಾಪ. ಅವ್ರ ಕಷ್ಟ ಯಾರು ನೋಡ್ತಾರೆ? ಇವ್ರು ಬರೀ ದೊಡ್ಡವರೇ ಬರೀ ನೋಡ್ತಾ ಇದಾರೆ. ಮೋದಿ ಇವಾಗ ಬರೀ ಕೋಟಿಗಳಿರೋರು ಅವರೇ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಯಾರು ಬಡವರು ಇಂಪ್ರೂವ್ಮೆಂಟ್ ಆಗ್ತಾ ಇದಾರೆ? ಅದಕ್ಕೆ ರಾಹುಲ್ ಗಾಂಧಿ ಬಂದು ನೋಡ್ಲಿ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಸರ್, ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಟ್ರೆ ಅದು ವಂಶ ರಾಜಕೀಯ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ವಂಶ ರಾಜಕೀಯ ಇಂಪಾರ್ಟೆಂಟ್ ಅಲ್ಲ. ವಂಶ ರಾಜಕೀಯ ಅಂದ್ರೆ ಹಂಗಾದ್ರೆ ಬಿಟ್ಬಿಟ್ಟು ಮೋದಿ ಬಿಟ್ಟು ಬೇರೆ ಅವ್ರನ್ನ ಕೊಡ್ಬೋದಾಗಿತ್ತಲ್ವಾ? ವಂಶ ರಾಜಕೀಯ ಅಂದ್ರೆ ಕೊಟ್ರೆ ಗೊತ್ತ ಎಲ್ಲ ವಂಶ ಅಂದ್ರೆ ಅವ್ರು ಮಾಡ್ತಾ ಇದಾರಲ್ಲ. ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಅವರ ಮಾಡಿದಾರೆ. ಇಂದಿರಾ ಗಾಂಧಿ ಹೆಸರು ಇದೆಯಲ್ಲ ಆತರ. ಈಗ ರಾಹುಲ್ ಗಾಂಧಿ ಅವ್ರು ಬರೋದ್ರಿಂದ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದ್ದೀರಾ ನೀವು? ಏನಾದ್ರು ಬಡವರು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಬಡವ್ರಿಗೆ ಕಷ್ಟ ಸುಖ ಅವ್ರದೆಲ್ಲ ಅನುಭವ ಗೊತ್ತಿರುತ್ತೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಈ ಮೋದಿ ಇರೋದು ಬರೀ ದೊಡ್ಡವರು ಅವರೇ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಆತರ. ಮೋದಿ ಆಗ್ಬೇಕು. ಯಾಕೆ? ಯಾಕಂತಂದ್ರೆ ನಮ್ದು ಸುಮಾರು 10 ವರ್ಷದಿಂದ ನೋಡ್ತಿದೀರಿ ನಮ್ಮ ದೇಶದ ಡೆವಲಪ್ಮೆಂಟ್ ಯಾವ ತರ ಆಗ್ತಿದೆ ಅಂತೇಳಿ. ಓಕೆನಾ? ಇಡೀ ವರ್ಲ್ಡ್ಗೆ ನಮ್ಮದು 4th ಪವರ್ಫುಲ್ ಕಂಟ್ರಿ ಆಗಿದೆ, ಮತ್ತು 5th ಎಕನಾಮಿಕಲಿ ಡೆವಲಪ್ ಆಗಿದೆ. ಸೊ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಇದಕ್ಕೆ? ಸರ್, ಈಗ ಮೋದಿ ಅವರು ಬರೀ ದೇಶ ಸುತ್ಕೊಂಡಿದ್ದಾರೆ ಅಂತ ಮಾತು ಕೇಳಿಬರ್ತಾರೆ. ಇಲ್ಲ, ದೇಶ ಸುತ್ತಾ ಇರೋದು ಅದು ತಪ್ಪದು. ಓಕೆನಾ? ಅದು ತಪ್ಪು ಪರಿಕಲ್ಪನೆ ನನ್ನ ಪ್ರಕಾರ. ದೇಶ ಸುತ್ತಾ ಇದ್ದಾರೆ ಅಂತಂದರೆ ಅವರು ಹೋಗಿ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಅಷ್ಟೇ. ಸುಮ್ಮನೆ ಹೋಗಿ ಸುತ್ಕೊಂಡ್ಬರೋದಕ್ಕೆ ಅವ್ರಿಗೇನು ಹುಚ್ಚ? ಸರ್, ಈಗ ಇದುವರೆಗೂ ಪ್ರೆಸ್ ಮೀಟ್ ಮಾಡಿಲ್ಲ, ಏನ್ ಕೆಲಸ ಮಾಡ್ತಾ ಇದೀರಿ ಅಂತ ಕ್ವೆಶ್ಚನ್ ರೈಸ್ ಆಗಿದೆ. ನೀವೇನ್ ಹೇಳ್ತೀರಾ? ಏನಿಲ್ಲ ಮೇಡಮ್, ಮೋದಿ ಅವರು ಪಕ್ಕ 100% ಕೆಲಸ ಮಾಡ್ತಿದ್ದಾರೆ. ನೆಕ್ಸ್ಟ್ PM ಆಗೋದು ಅವರೇ 100%. ಈಗ GST ಮಾಡಿರೋದ್ರ ಕೆಲವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ನೀವು? ಇಲ್ಲ, ಯಾವ ತೊಂದರೆ ಏನಿಲ್ಲ. ಓಕೆನಾ? GST ಬಂದು ಆಕ್ಚುಲಿ ತೊಂದರೆ ಯಾವುದಿಲ್ಲ ನನ್ನ ಪ್ರಕಾರ. ತೊಂದರೆ ಯಾರಿಗೂ ಆಗ್ತಿಲ್ಲ ಆ ಥರ. ಸರ್, ಈಗ ಮೋದಿ ಮತ್ತೆ ಬರೋದ್ರಿಂದ ಇನ್ನ ಏನ್ ಅಭಿವೃದ್ಧಿ ಆಗ್ಬೋದು ಅಂತ ಅನ್ಕೊಂಡಿದೀರಾ? 100% ಅಭಿವೃದ್ಧಿ ಆಗ್ಬೋದು ಬಿಡು. ಈಗ ಅವ್ರು ಬಂದ ತಕ್ಷಣ ಫಸ್ಟ್ ಏನ್ ಅಭಿವೃದ್ಧಿ ಮಾಡ್ಬೇಕು ಅಂತ ನೀವೇನ್ ಹೇಳ್ತೀರಾ? ನನ್ನ ಪ್ರಕಾರ ಅವ್ರು ಬಂದ್ರೆ ಒಂದು ಸ್ವಲ್ಪ ಈ ಬಡತನ ರೇಖೆ ಅಂತ ಇರ್ತಾರಲ್ಲ, ಅವ್ರನ್ನ ಸ್ವಲ್ಪ ಫೋಕಸ್ ಮಾಡ್ತಿಲ್ಲ. ಅವ್ರ ಕಡೆ ಒಂದು ಸ್ವಲ್ಪ ಗಮನ ಸಲ್ಲಿಸಿದ್ರೆ ಚೆನ್ನಾಗಿರ್ತದೆ ಅಂತ ನಾನು ಅನಿಸಿಕೆ ಅಷ್ಟೇ. ಸರ್, ಈಗ ಒಟ್ಟಾರೆಯಾಗಿ ಅಗೈನ್ ಬಿಜೆಪಿ ಸರ್ಕಾರ ಅಂದ್ರೆ ಮೋದಿ ಅವ್ರನ್ನ 40-60 ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ. ಇಲ್ಲ, ಸುಮ್ಮನೆ ಹೇಳೋದಕ್ಕೇನು ಎಲ್ಲಾರು ಹೇಳ್ತಾರೆ, ಆಯ್ತಾ? ಅದೇನು ಪ್ರೂಫ್ ಇರ್ಬೇಕಲ್ವಾ? ಆ ಪ್ರೂಫ್ ಇಲ್ದಿರ ಸುಮ್ಮನೆ ಏನೋ ಒಂದು ಅಪರಾಧ ಮಾಡಿದ್ರೆ ಅದನ್ನ ತಪ್ಪಂತಾರೆ. ಅದು ನಾನು ನಂಬಲ್ಲ ಮೇಡಮ್. ಅದು ರಾಂಗ್ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಏನ್ ಹೇಳ್ತೀರಾ ಸರ್? ಒಟ್ಟಾರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೆಕ್ಸ್ಟ್ PM ಬಂದ್ಬಿಟ್ಟು 100% ಮೋದಿನೇ ಆಗೋದು.